ಏನ್ ಸರ್ ಇವತ್ತು RR ವರ್ಸಸ್ RCB ಮ್ಯಾಚ್ ಇದೆ, ಸ್ಟೇಡಿಯಂ ಬಂದಿದ್ದೀರಿ, ಪಂದ್ಯದ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ? 100% ಇವತ್ತು ವಿನ್ ಆಗ್ತಾರ ನಮ್ ಬೆಂಗಳೂರು. ಅಲ್ಲ, ಲಾಸ್ಟ್ ಮ್ಯಾಚ್ ಕೂಡ ಮಳೆ ಬಂತು, ಎದೋದದ್ವ ಆಯ್ತು, ತುಂಬಾ ಸುಲಭವಾಗಿ ಸೋತೋದ್ವಿ. ಇವತ್ತಿನ ಪಂದ್ಯದ ಬಗ್ಗೆ ಎಷ್ಟು ರನ್ ಹೊಡಿಬೇಕು? ಇವತ್ತು ಟಾಸ್ ಇಂಪಾರ್ಟೆಂಟ್ ಆಗುತ್ತೆ ಅನ್ಸುತ್ತೆ ನಿಮಗೆ? ಹೌದು ಸರ್, ಟಾಸ್ ಗೆದ್ದು ಚೇಸಿಂಗ್ ತಗೊಂಡು 100% ವಿನ್ ಆಗ್ತಾರ. ಹಾಗಾಗಿ ಮೊನ್ನೆ ಲಾಸ್ಟ್ ಟೈಮ್ ಏನಾಯ್ತು ಅಂದ್ರೆ ಟಾಸ್ ಸೋತಿದ್ದಾಯ್ತು. ಹಾಗಾಗಿ ಮಳೆ RCB ಇಲ್ಲಿ ಆಡಿರುವಂತ ಎಲ್ಲಾ ಟಾಸ್ ಕೂಡ ಸೋತ್ಬಿಟ್ಟಿದೆ ಮ್ಯಾಚ್ ನ, ಎಲ್ಲಾ ಟಾಸು ಸೋತೋಗಿದ್ದಾರೆ. ಇಲ್ಲ, ಇವತ್ತು 100% ವಿನ್ ಆಗೋ ಅಂತ ನಂಬಿಕೆ ನಮ್ಗಿದೆ. ಅದರಿಂದ ನಮ್ಗೆ ಖುಷಿ ಆಗ್ತಾ ಇದೆ, ಗೆಲ್ತಾರೆ ಇವತ್ತು. ಹೇಳಿ ಸರ್, ನೀವೇನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಿ? ಸರ್ ಖಂಡಿತ ಇವತ್ತು ಒಂದು 250 ಮೇಲೆ ರೀಚ್ ಆಗುತ್ತೆ. ಯಾರ್ ಫ್ಯಾನ್ ನೀವು? ನಾವು ವಿರಾಟ್ ಕೊಹ್ಲಿ ಫ್ಯಾನ್ಸ್. ವಿರಾಟ್ ಕೊಹ್ಲಿ ಫ್ಯಾನ್. ಇವತ್ತು ಫಸ್ಟ್ ಬ್ಯಾಟಿಂಗ್ ಆದ್ರೆ, ಅಕಸ್ಮಾತ್ ಇವತ್ತು ಕೂಡ ಟಾಸ್ ಸೋತು ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆದ್ರೆ ಎಷ್ಟು ರನ್ ಮಾಡ್ಬೇಕು ಅನ್ಸುತ್ತೆ ನಿಮ್ಮ ಅನಿಸಿಕೆ ಪ್ರಕಾರ? 250 270 ಅಬೌವ್ ಖಂಡಿತ ಅದ್ರೊಳಗಾದ್ರೆ ಈಸಿ ಚೇಸ್ ಮಾಡ್ತಾರೆ ಅಂತೀರಾ? ಸರ್ ಖಂಡಿತ ಡಿಫೆನ್ಸ್ ಮಾಡ್ತಾರೆ. ಸೆಕೆಂಡ್ ಬ್ಯಾಟಿಂಗ್ ಆದ್ರೆ ಬೆಟ್ರಾ? ಬೆಟರ್ ಸರ್. ಇವತ್ತು RCB ವರ್ಸಸ್ RR ಮ್ಯಾಚ್ ಇದೆ, ಪಂದ್ಯದ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್? ಪಕ್ಕ ಗೆಲ್ಲದ್ ನಮ್ಮ ಆರ್ಸಿಬಿನೇ. ಏನಕ್ಕೆ ಅಂದ್ರೆ ಆರ್ಸಿಬಿ ನೋಡಿ ಎಷ್ಟು ಫ್ಯಾನ್ಸ್ ಇದಾರೆ ಅಂದ್ರೆ, ಆರ್ಸಿಬಿಗೆ ಅಷ್ಟು ಫ್ಯಾನ್ಸ್ ಇದಾರೆ, ಪಕ್ಕ ಆರ್ಸಿಬಿನೇ ಗೆಲ್ಲೋದು. ಯಾರ್ ಫ್ಯಾನ್ ನೀವು? ನಾವು ವಿರಾಟ್ ಕೊಹ್ಲಿ. ಈಗ 3-3 ಆಡಿದಾರೆ, ಇಲ್ಲಿ 3 ಮ್ಯಾಚ್ ಆಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ, ಆದ್ರೆ 3-3 ಸೋತಿದ್ದಾರೆ. ಇವತ್ತು ಹೆಂಗ್ ಗೆಲ್ತಾರೆ ಅಂತ? ಈ ಸತಿ ಪಕ್ಕ ಗೆಲ್ಲುತ್ತೆ, ಪಕ್ಕ 100% ಗೆಲ್ಲುತ್ತೆ, ಅಷ್ಟು ಹೋಪ್ಸ್ ಎಲ್ಲರಿಗೂ ಇದೆ. ಈ ಪಂದ್ಯದ ಬಗ್ಗೆ ಸರ್ ಇವಾಗ ಗೆಲ್ಲಬೇಕಾಗಿದೆ. ಯಾಕಂದ್ರೆ ಮುಂಬೈ ನಿನ್ನೆ ಗೆದ್ದು ಈಗ 3ನೇ ಸ್ಥಾನಕ್ಕೆ ಬಂದಿದ್ದಾರೆ. ನಾವು ಖಂಡಿತ ಗೆಲ್ಲ ಅಂತ ಚಾನ್ಸ್ ಇದೆ. RCB ಗೆ ಸಪೋರ್ಟ್ ಮಾಡೋದು ನಾವು. ನಮ್ಮ ಫೇವರೇಟ್ ವಿರಾಟ್ ಕೊಹ್ಲಿ. ವಿರಾಟ್ ಆಲ್ವೇಸ್ ಇನ್ ಮೈ ಹಾರ್ಟ್, ಅಷ್ಟೇ ನಾನು ಹೇಳೋದು. ಟಾಸ್ ಖಂಡಿತ ಇಂಪಾರ್ಟೆಂಟ್ ಆಗುತ್ತೆ ಸರ್, ಯಾಕಂದ್ರೆ ಜವಾಬ್ದಾರಿಯಿಂದ ಆಡ್ಲೇಬೇಕಾಗುತ್ತೆ. ಯಾಕಂದ್ರೆ ಈಗ ಆಡ್ಕೊಂತ ಬಂದ್ರೆ ನೀವು ನೋಡಿದ್ರೆ ಆಲ್ರೆಡಿ ಚೆನ್ನಾಗಿ ಆಡಿದ್ದಾರೆ ಎಲ್ಲ ಪ್ಲೇಯರ್ಸ್. ಪಿನ್ ಸಾಲ್ಟ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಸರ್, ಟಾಸ್ ಇಂಪಾರ್ಟೆಂಟ್. ಟಾಸ್ ತಗೊಂಡ್ರೆ ಸ್ಕೋರ್ ಮಾಡಬೇಕು, ಸ್ಕೋರ್ ಜಾಸ್ತಿ ಮಾಡ್ಕೊಂಡು ಬೌಲಿಂಗ್ ಅಲ್ಲಿ ಕಂಟ್ರೋಲ್ ಮಾಡ್ಕೊಬೇಕು, ಅದು ಇಂಪಾರ್ಟೆಂಟ್ ಇದೆ. Virat Kohli and what the strategy Virat Kohli and Rajat has planned today, we'll see. We'll hope for the best. That's what I'm really excited for the match today. Yes, now we are big RCB fans. We just came from Mumbai and now we are here for Virat Kohli and his team today. And RCB will win! Yeah, RCB for life! ಡೆಫಿನೆಟ್ಲಿ 100% ನಮ್ಮ RCB ತಂಡ ಜಯವಾಗಲಿದೆ. ಈ ಮ್ಯಾಚಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಆಗಲಿ, ದೇವದತ್ ಪಡಿಕ್ಕಲ್ ಅವರಾಗಲಿ, ಭುವನೇಶ್ವರ್ ಕುಮಾರ್ ಭಾಳ ಚೆನ್ನಾಗಿ ಆಟ ಆಡಿ ಒನ್ ಸೈಡೆಡ್ ಮ್ಯಾಚ್ ವಿನ್ ಆಗಲಿದೆ RCB. ಆ್ಯಂಡ್ ಕ್ರೌಡ್ ನೋಡ್ತಾ ಇದ್ದಾರೆ ನೀವು, ಬಹು ದೊಡ್ಡ ಸಂಖ್ಯೆಯಲ್ಲಿ ಜನ ನಮ್ಮ RCB ತಂಡವನ್ನು ಗೆಲ್ಲಿಸಲಿಕ್ಕೆ ಪ್ರತಿನಿಧಿ ಮಾಡುತ್ತಿರುವ ನಮ್ಮ ದೇವದತ್, ನಮ್ಮ ರಜತ್ ಪಟಿದಾರ್ ಅವರಿಗೆ ಒಂದು ಶುಭ ಹಾರೈಸಿ. ಈ ಮ್ಯಾಚ್ ನಮ್ಮ ಹೋಮ್ ಗ್ರೌಂಡಲ್ಲಿ ಇದೆ, ಫಸ್ಟ್ ಮ್ಯಾಚ್ ಈ 2025 ಫಸ್ಟ್ ಮ್ಯಾಚ್ ನಮ್ಮ RCB ಹೋಮ್ ಗ್ರೌಂಡ್ನಲ್ಲಿ ವಿನ್ ಆಗಲಿದೆ. ಡೆಫಿನೆಟ್ಲಿ ಜೈ RCB. ಇವತ್ತು RR ವರ್ಸಸ್ RCB ಮ್ಯಾಚ್ ನೋಡಕ್ ಬಂದಿದ್ದೀರಾ, ಪಂದ್ಯದ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಇಲ್ಲ, ಇವತ್ತು ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಹೋಮ್ ಗ್ರೌಂಡಲ್ಲಿ ಈ ಸೀಸನ್ ಒಂದು ಮ್ಯಾಚು ಗೆದ್ದಿಲ್ಲ. ಸೊ ಇವತ್ತು ಬೆಸ್ಟ್ ಚಾನ್ಸ್ ಅನಿಸಿದೆ ನಮ್ಮ ಖಾತೆ ಓಪನ್ ಮಾಡೋದಕ್ಕೆ. ಸೊ ಅವೇ ಮ್ಯಾಚಸಲ್ಲಿ ಎಲ್ಲ ಸೂಪರಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಸೆನ್ಸಿಬಲ್ ಆಗಿ ಆಡಿದ್ರೆ ಈ ಸಲ ಪಕ್ಕ ಇವತ್ತು ಓಪನ್ ಮಾಡ್ಬೋದು ಅನ್ಸುತ್ತೆ ಅಕೌಂಟ್. ಸರ್, ಟಾಸ್ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಮ್ಯಾಚ್. ಟಾಸು ಕ್ರೂಷಿಯಲ್ ಇದೆ, ಬಟ್ ಸ್ಟಿಲ್ ಟಾಸ್ ಇಲ್ಲಿ ಸೋತ್ರೂ ಅಡಾಪ್ಟ್ ಮಾಡ್ಕೊಂಡು ಆಡಬೇಕಾಗುತ್ತೆ. ಪಿಚ್ನ ರೀಡ್ ಮಾಡಿ ಫಸ್ಟ್ ಇನ್ನಿಂಗ್ಸ್ ಚೆನ್ನಾಗಿ ನೋಡ್ಕೊಂಡು ಆಡಬೇಕಾಗುತ್ತೆ. ಹೆಂಗೆ ಏನು ಬರೋದು. ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಯ್ತು ಅಂತ ಅನ್ಕೊಳ್ಳಿ, ಎಷ್ಟು ಬೇಕಾಗುತ್ತೆ ಸ್ಕೋರ್? ಸೊ ಇವಾಗ ಆಸ್ ಪರ್ ದ ರಿವ್ಯೂಸ್ ಎಲ್ಲ ಏನು ಹೇಳ್ತಾರೆ ಅಂದರೆ ಪಾರ್ ಸ್ಕೋರ್ 180 ಅಂತ ಹೇಳ್ತಾ ಇದ್ದಾರೆ. ಸೊ ಮುಂಚೆ ಇದ್ದಿದ್ದ ಥರ ಇಲ್ಲ ಟ್ರ್ಯಾಕ್ ಇವಾಗ. ಸೊ ಇವಾಗ 180 ಪಾರ್ ಸ್ಕೋರ್ ಅಂತ ಹೇಳ್ತಾ ಇದ್ದಾರೆ. ಸೊ 180 ಇದ್ರೆ ವಿ ಕ್ಯಾನ್ ಡಿಫೆಂಡ್ ಅಂತ ಅನಿಸುತ್ತೆ. ತುಂಬ ಹೋಪ್ ತಗೊಂಡಿದ್ದೀವಿ. ಅಂದರೆ ನಾವು ಅನ್ಕೊಂಡಿದ್ದೀವಿ RCB ವಿನ್ ಆಗುತ್ತೆ ಅಂದ್ಬಿಟ್ಟು. CBN ಆಲ್ವೇಸ್ RCBians, we want to RCB to win. ಯಾರ್ ಫ್ಯಾನ್ ಮೇಡಮ್ ನೀವು? ವಿರಾಟ್, of course. ನೋಡಿ, ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದ್ದೀರಿ. ಇವತ್ತು RCB ಗೆಲ್ಲಿ ಅಂತ ನಾವು ಕೂಡ ಆಶಿಸೋಣ. ಒಂದ್ಸರಿ ಎಲ್ಲರೂ RCB ಮ್ಯಾಚ್ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ? Expectation we have to win today and we will win today. ಗೆದ್ದರೆ ಸೆಕೆಂಡ್ ಪೊಸಿಷನ್, ನಾವು ಇಲ್ದೇ ಗೊತ್ತಲ್ಲ 8th ಪೊಸಿಷನ್ ಬಂದ್ಬಿಡುತ್ತೆ. ಸೊ ವಿ ಹ್ಯಾವ್ ಟು ವಿನ್ ಟುಡೇ ಅಂಡ್ ವಿ ಹ್ಯಾವ್ ಕಮ್ ಆಲ್ ದ ವೇ ಫ್ರಮ್ ಲಂಡನ್ ಟು ಸಪೋರ್ಟ್ RCB. ಗೆಲ್ತಾರೆ ಅಂತ ಅನ್ಕೊಂಡಿದ್ದೀವಿ. ಸೊ ಗೆಲ್ಲೇಬೇಕು. RCB. ಸರ್ ಹೇಳಿ, ಇವತ್ತು RR ವರ್ಸಸ್ RCB ಮ್ಯಾಚ್ ಇದೆ, ಏನ್ ಎಕ್ಸ್ಪೆಕ್ಟೇಷನ್? 2014 ಇಂದ IPL ನೋಡ್ತಾ ಇದ್ದೀನಿ. ನಾನು ಸ್ಟಾರ್ಟ್ ಮಾಡಿದ್ದು ಬಂದು ಕಿಂಗ್ಸ್ 11 ಪಂಜಾಬ್ ವರ್ಸಸ್ KKR ಮ್ಯಾಚ್ ಫೈನಲ್ ಇಲ್ಲೇ ನಡೆದಿತ್ತು. ಅವತ್ತಿಂದ ನೋಡ್ತಿದ್ದೀನಿ. ಅವತ್ತು 100% ಕಿಂಗ್ಸ್ 11 ಪಂಜಾಬ್ ಗೆಲ್ಲೋ ಮ್ಯಾಚು. ಕರ್ನಾಟಕದವರಾಗಿದ್ದ ಮನೀಶ್ ಪಾಂಡೆ ಅವತ್ತು ಮ್ಯಾಚ್ನ ಟರ್ನ್ ಮಾಡಿಬಿಡ್ತಾರೆ. ಅವತ್ತಿಂದ IPL ಫಾಲೋ ಮಾಡ್ತಿದ್ದೀನಿ. ಅಂದರೆ ಅದಕ್ಕಿಂತ ಬಿಫೋರೇ ಮಾಡ್ತಿದ್ದೀನಿ. ಅವತ್ತಿಂದ ಚಿನ್ನಸ್ವಾಮಿಲಿ ನೋಡ್ತಿರೋದು ನಾನು. ಆಲ್ಮೋಸ್ಟ್ ಬರ್ತಾನೆ ಇರ್ತೀವಿ. ಎಲ್ಲ ಟೈಮಲ್ಲೂ ಟಾಸ್ ಕ್ರೂಷಿಯಲ್ ಆಗುತ್ತೆ ಅಂತ ಹೇಳ್ತಾರೆ, ಎಲ್ಲ ಟೆಕ್ನಿಕಲ್ ಆಗಿ ಎಲ್ಲಾನು. ಬಟ್ ಇವತ್ತು ಟಾಸ್ ಕ್ರೂಷಿಯಲ್ ಆಗಲ್ಲ. ಫಸ್ಟ್ ಬ್ಯಾಟಿಂಗ್ RCB ಮಾಡಿದ್ರು ಪರವಾಗಿಲ್ಲ, RR ಮಾಡಿದ್ರು ಪರವಾಗಿಲ್ಲ.
180 ಡಿಫೆಂಡ್ ಮಾಡ್ತಾರೆ. ಇದು ಇವತ್ತೇ ನೀವು ನಿಮ್ಮ ಚಾನಲ್ ಹೇಳ್ತಿದ್ದೀನಿ. RCB ಏನಾದರೂ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ 220 ಸ್ಕೋರ್ ಇರುತ್ತೆ. RCB ಡಿಫೆಂಡ್ ಮಾಡಿದ್ರೆ 175 ಡಿಫೆಂಡ್ ಮಾಡ್ತಾರೆ. 200% ಬರ್ದಿಟ್ಕೊಳ್ಳಿ, ಇವತ್ತು 100% ಮ್ಯಾಚ್ ಗೆಲ್ಲುತ್ತೆ. ಮೂರಕ್ಕೆ 3 ಮ್ಯಾಚ್ ಸೋತಿದ್ದಾರೆ. ಯಾವ ಕಾನ್ಫಿಡೆಂಟ್ ಮೇಲೆ ಹೇಳ್ತೀರಿ ಮಾತನ್ನ? ಸರ್ ಆಗಲ್ಲ, ಎಲ್ಲ ಟೈಮಲ್ಲೂ ಆಗಿ ನಡೆಯಲ್ಲ. ಕೆಲವು ಸತಿ ರೈನ್ ಎಫೆಕ್ಟ್ ಇರುತ್ತೆ ಅಥವಾ ಪ್ಲಾನಿಂಗ್ ಸೋರ್ಸಸ್ ಇರುತ್ತೆ. ಎಲ್ಲ ಟೈಮು ಸೋರ್ಸ್ ಹೌದು. 70% ಟಾಸ್ ತುಂಬ ಇಂಪಾರ್ಟೆನ್ಸ್ ಆಗುತ್ತೆ ಚಿನ್ನಸ್ವಾಮಿಲ್ ಅಂತ ಗೊತ್ತಿದೆ. ಬಟ್ ಟೆಕ್ನಿಕಲ್ ಆಗಿ ಕೆಲವು ಸತಿ ಮಾಡಿದಾಗ ಫಸ್ಟ್ ಬ್ಯಾಟಿಂಗ್ ಆಗಿರ್ಬೋದು, ಸೆಕೆಂಡ್ ಬ್ಯಾಟಿಂಗ್ ಒಂದೇ ಥರ ಇರುತ್ತೆ ಫೀಲ್ಡ್. ಅಂಡರ್ ಲೈಟ್ಸ್ ಆಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಇದೆ ಚಿನ್ನಸ್ವಾಮಿಲಿ. ಯಾಕಂದರೆ ಕ್ಯಾಚಿಂಗ್ ಎಲ್ಲ ಕಷ್ಟ ಆಗುತ್ತೆ ತುಂಬ ಲೈಟ್ಸ್ ಇದ್ದಾಗ. ಬ್ಯಾಂಗ್ಳೂರಲ್ಲಿ ಕ್ರೌಡ್ ಜಾಸ್ತಿ, ಯಾಕಂದರೆ ಓಪನ್ ಕ್ರೌಡ್ ಅಲ್ಲ, ಇದು ಕ್ಲೋಸ್ ಕ್ರೌಡ್ ಇರೋದ್ರಿಂದ ತುಂಬ ಎಲ್ಲ ಸ್ಟೇಡಿಯಂಗಿಂತಲೂ ಜಾಸ್ತಿ ಇಲ್ಲಿ ಸೌಂಡ್ ಇರೋದ್ರಿಂದ ನಿಮಗೆ ಕಾಲ್ ಕೇಳೋದು ಇಲ್ಲ. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಕಾಲ್ ಕೇಳಲ್ಲ, ನಿಮಗೆ ಫೀಲ್ಡರಿಗೆ ಕೇಳಲ್ಲ. ಕ್ಯಾಪ್ಟನ್ಸಿನ ಬರೀ ಐ ಕಾಂಟ್ಯಾಕ್ಟ್ ಮಾತ್ರ ಮಾಡೋಕ್ಕಾಗುತ್ತೆ. ಇದು ಒಂದೇ ಸ್ಟೇಡಿಯಂ ಇರೋದು ವರ್ಲ್ಡಲ್ಲಿ ಕ್ಯಾಪ್ಟನ್ಸಿ ಐ ಕಾಂಟ್ಯಾಕ್ಟಲ್ಲಿ ಮಾತಾಡೋಕ್ಕೆ. ಇದೆಲ್ಲ ಕ್ರೂಷಿಯಲ್ ಇರುತ್ತೆ. ಈ ಪಾಯಿಂಟ್ಸ್ ಎಲ್ಲ ತುಂಬ ಇಂಪಾರ್ಟೆನ್ಸ್ ಆಗುತ್ತೆ. ಆಲ್ಮೋಸ್ಟ್ ಇವತ್ತು RCB ವಿನ್ ಆಗುತ್ತೆ. ನಿಮ್ಮ ಚಾನಲಲ್ಲಿ ಹೇಳ್ತಾ ಇದ್ದೀನಿ. ನಾನಾ ವಿರಾಟ್ ಕೊಹ್ಲಿ ಅಷ್ಟು. ಇವತ್ತಿನ RR ವರ್ಸಸ್ RCB ಮ್ಯಾಚ್ ನೋಡಕ್ ಬಂದಿದ್ಯಾ? ಮ್ಯಾಚ್ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ? ನಮ್ಮವರೇ ಗೆಲ್ಲೋದು ನಿಮ್ಮೂರು ಅಂದ್ರೆ ಯಾರು? ಅಷ್ಟೇ ನಮ್ಮವರೇ. ವಿರಾಟ್ ಕೊಹ್ಲಿ ಇವತ್ತು ಸೆಂಚುರಿ ಅವ್ರು ಗೆಲ್ಸ್ತಾನೆ ಪಕ್ಕ. ಈ 3 ಮ್ಯಾಚ್ ಸೋತೋಗಿದಾರಪ್ಪ ಬೆಂಗಳೂರಲ್ಲೇ. ಏನಾಗಲ್ಲ, ಇವತ್ತು ಚೇಂಜ್ ಆಗತ್ತೆ. ಇವತ್ತು ಚೇಂಜ್ ಆಗುತ್ತೆ. RR ಅವ್ರು ಗೆದ್ಬಿಟ್ರೆ ಏನ್ ಮಾಡಕ ಯಾರು ಗೆಲ್ಲದೇ ಇಲ್ಲ ಬಿಡಿ. ನಮ್ದೇ ಕಪ್. ಸೋತ್ರು ಗೆದ್ರು RCBನೇ. RCBನೇ ಅದು ಇರ್ಬೇಕು. ಹೋಪ್ಫುಲಿ ಗೆಲ್ತಾರೆ ಅಂತ 3 ಮ್ಯಾಚ್ ಸೋತಿದ್ದಾರೆ. ಬಟ್ ಏನಂದ್ರು RCB ಸಪೋರ್ಟೇ ಮಾಡೋದು. ಸೊ ಹೋಪ್ಫುಲಿ ಗೆಲ್ತಾರೆ. ಇವತ್ತು ಈಗ ಆಲ್ರೆಡಿ 3 ಮ್ಯಾಚ್ ಸೋತಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ. ಇವತ್ತಿನ ಮ್ಯಾಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾ ಸೆಕೆಂಡ್ ಬ್ಯಾಟಿಂಗ್ ಆಡ್ಬೇಕಾ? ಸೆಕೆಂಡ್ ಬ್ಯಾಟಿಂಗ್ ಚೇಸಿಂಗ್ ಮಾಡ್ಬೇಕು. ಫಸ್ಟ್ ಬ್ಯಾಟಿಂಗ್ ಆಯ್ತಪ್ಪ, ಅವಾಗ ಏನ್ ಮಾಡ್ತೀರಿ? ಎಷ್ಟು ಹೊಡಿಬೇಕು ಅನ್ಸುತ್ತೆ? ಅಟ್ಲೀಸ್ಟ್ 200 ಕೊಡ್ಲೇಬೇಕು. ಇವತ್ತು ಫಸ್ಟ್ ಬ್ಯಾಟಿಂಗ್ ಆದ್ರೆ ಬೇಕೇ ಬೇಕು. 11 ರನ್ ರೇಟ್ ಅಲ್ಲಿ ಹೊಡ್ಕೊಂಡು ಹೋದ್ರೆ ಸ್ಟಾರ್ಟಿಂಗ್ ಒಂದು ಪವರ್ ಪ್ಲೇ ಅಲ್ಲಿ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಹೆಂಗಿದ್ರು ಸ್ವಲ್ಪ ನೋಡ್ಕೊಂಡು ಮಾಡಿದ್ರೆ ಆಗುತ್ತೆ. 3 ಮ್ಯಾಚಲ್ಲೂ ಬೌಲಿಂಗ್ ಚೆನ್ನಾಗಿತ್ತು ನಮ್ದು, ಅಷ್ಟೇನು ಕಳಪೆ ಇಲ್ಲ. ಮುಂಚೆ ಎಲ್ಲ 14-15 ಮುಗ್ದೋಗೋದು. ಎಳ್ದಿದ್ದಾರೆ. ಹೆಸಲುಡು ಭುವನೇಶ್ವರ್ ಮೇಲೆ ಐತೆ ನಂಬಿಕೆ. ಗೆಲ್ತಾರೆ, ಏನೇ ಆದ್ರೂ ಗೆಲ್ತಾರೆ ಇವತ್ತು. ಬಿಡಲ್ಲ, 3ಕ್ಕೆ ಮುಕ್ತಾಯ ಸೋಲ್ದು ಶಿವ ಅಂತ ಅಣ್ಣವ್ರ ಹೆಸರಲ್ಲಿ ಇವತ್ತು ಗೆದ್ಬಿಟ್ರೆ ಸಾಕು. Actually, we expect it's a high-scoring game and RCB to win the match. I hope they'll turn this match. We are losing on a streak, right? 3 matches on a slot. So hope it will change today.